ಸಂವೇಗಾನಾಮಾಸನ್ನ ಅಂತ ಬಂತು. ಇಲ್ಲಿ ತೀವ್ರ ಅಂದರೆ ಇಂಟೆನ್ಸ್ ಅಂತನ್ನೋ ಅರ್ಥದಲ್ಲಿ, ಅಧಿಮಾತ್ರ ಅಂತನ್ನೋ ಅರ್ಥ. ಈ ಸಂವೇಗ ಅಂತನ್ನೋದ್ರಲ್ಲಿ ಅದರ ಬಗ್ಗೆ ಒಂದು ವೈರಾಗ್ಯ, ಈ ಸಂವೇಗವು ವೈರಾಗ್ಯಂ ಅಂತ ಅರ್ಥ ಮಾಡಿದ್ದ. ಸಂವೇಗ ಅಂತನ್ನೋ ಮಾತಿಗೆ ಸಾಮಾನ್ಯವಾಗಿ ಯಾವುದರಲ್ಲಿ ಬಹಳ ಹೆಚ್ಚು ನಮಗೆ ಪ್ರವೃತ್ತಿ ಇರುತ್ತೋ ಅದನ್ನು ಸಂವೇಗ ಅಂತ ಕರೀತಾರೆ. ಈ ವೇಗ ಅಂತಂದ್ರೆ ತಡ್ಕೊಳ್ಳಾರದೇ ಇರತಕ್ಕಂಥ ಬಯಕೆ, ಈಗ ಬಯಕೆ, ನೀರು ಕುಡಿಬೇಕು ಅಂತನ್ನೋ ಬಯಕೆ, ಹಸಿವಾದರೆ ಊಟ ಮಾಡಿ, ಇವೆಲ್ಲ ವೇಗಗಳು ಎಂದು ಅಂತಾರೆ. ಈ ವೇಗ ಅಂದರೆ ಆಕಳಕ್ಕೆ ಬರೋದು ಒಂದು ವೇಗವೇ, ಅಥವಾ ಮೂತ್ರ ಪುರುಷ, ಇವೆಲ್ಲ ವೇಗಗಳೇ. ಇದನ್ನು ತಡೆಯಬಾರದು ಅಂತ ಆರೋಗ್ಯದಲ್ಲಿ, ಆಯುರ್ವೇದದಲ್ಲಿ ಈ ವೇಗಗಳನ್ನು ತಡೆಯಬಾರದು, ನಿಗ್ರಹ ಮಾಡಬಾರ್ದು ಅಂತ ಒಂದಿದೆ. ಅಲ್ಲಿ ವೇಗ ಅಂತನ್ನೋ ಮಾತಿಗೆ ಒಂದು ಉತ್ಕಟವಾದಂಥ ಒಂದು ಪ್ರವೃತ್ತಿ. ಇದನ್ನು ಸಂವೇಗ ಅಂದರೆ ಯಾವುದನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲವೋ ಸಂಪೂರ್ಣವಾಗಿ ಅದು ಸಂವೇಗ ಅಂತ ಅನ್ನಿಸ್ಕೊಳ್ಳುತ್ತೆ. ಇದು ಸಾಮಾನ್ಯವಾದ ಅರ್ಥವಾದರೂ ಕೂಡ ಇಲ್ಲಿ ವಿಶೇಷವಾಗಿ ಈ ಸಂವೇಗ ಅಂತನ್ನೋ ಮಾತಿಗೆ ವೈರಾಗ್ಯ ಅಂತ ಅರ್ಥ ಮಾಡಿದ್ದಾರೆ. ಸಂವೇಗೋ ವೈರಾಗ್ಯಂ. ಯಾಕೆ ಅರ್ಥ ಮಾಡಿದ್ದಾರೆ ಅಂದರೆ, ಈ ರಾಜಮಾರ್ತಾಂಡದಲ್ಲಿ ಭೋಜ ಅದಕ್ಕೆ ಅರ್ಥ ಮಾಡ್ತಾನೆ. ಕ್ರಿಯಾಹೇತು ದೃಢತರ ಸಂಸ್ಕಾರ. ಒಂದು ಕೆಲಸ ಮಾಡೋದಕ್ಕೆ ಕಾರಣವಾಗಿ ಕ್ರಿಯಾಹೇತು ದೃಢತರ ಅಂದರೆ ಅದು ಬೇರೂರಿ ನಿಂತಹ ಒಂದು ಸಂಸ್ಕಾರ. ಅದು ಚಿತ್ತದಲ್ಲಿ ಒಂದು ಸಂಸ್ಕಾರ ಉಂಟಾಗಿ ಯಾವುದಾದ್ರೂ ಒಂದು ಕೆಲಸ, ಯಾವುದೋ ಯೋಗವೇ ಆಯಿತು, ಉಪಾಸನೆಯೇ ಆಯಿತು, ಯಾಕಂದರೆ ಈಶ್ವರ ಪ್ರಣಿಧಾನಾದ್ವ ಅಂತ ಮುಂದೆ ಹೇಳ್ತಾರೆ. ಇದಕ್ಕೆ ಕಾರಣವಾಗಿ ಬೇರೂರಿರತಕ್ಕಂಥ ಒಂದು ಸಂಸ್ಕಾರಕ್ಕೆ ಸಂವೇಗ ಅಂತ ಕರೀತಾರೆ. ಅಂದ್ರೆ ಏನು, ಇದೊಂದು ಈ ಪ್ರವೃತ್ತಿಯಲ್ಲಿ ಬಂದುಬಿಟ್ಟ ಮೇಲೆ ಯೋಗ ಮಾಡುವ ವಿಧಿಯೇ ಇಲ್ಲ. ಅವರು ಆ ಸಂಪ್ರಜ್ಞಾತ ಅಥವಾ ಅಸಂಪ್ರಜ್ಞಾತ ಆ ಕಡೆ ಹೋಗೋದಕ್ಕೆ ಯಾವ ಅಡ್ಡಿಯೂ ಇಲ್ಲ. ಅಷ್ಟಂದ್ರೆ ಹೋಗಲೇಬೇಕು. ಇದನ್ನು ಸಂವೇಗ ಅಂತ ಈ ಅರ್ಥವನ್ನು ಹಿಡಿದು ತೀವ್ರ ಸಂವೇಗಾನಾಂ ಆಸನ್ನ ಅಂತ ಸೂತ್ರ ಇದೆ. ಆಸನ್ನ ಸಮೀಪವಾಗಿದೆ, ಪ್ರಾಕ್ಸಿಮೇಟ್, ಹತ್ತಿರದಲ್ಲಿದೆ. ತೀವ್ರ ಸಂವೇಗ ಇದ್ದವರಿಗೆ ಅಂದರೆ ಉತ್ಕಟವಾದಂತಹ ವೈರಾಗ್ಯ ಇದ್ದವರಿಗೆ ಹಿಂದೆ ಸೂತ್ರಗಳಲ್ಲಿ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ ನಿರೋಧ ಅಂತ ಹೇಳಿದರು. ಯಾರಿಗೆ ಅಭ್ಯಾಸ ಇದೆಯೋ ವೈರಾಗ್ಯ ಇದೆಯೋ ಅವರಿಗೆ ನಿರೋಧ ಅಂತನ್ನೋದಾಗುತ್ತೆ ಅಂತ. ಅದು ಹೇಗಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದ ಅಭ್ಯಾಸಗಳಿಂದ ವೈರಾಗ್ಯ ಅಂತ ಒಂದು ಬಂದು, ಈ ವೈರಾಗ್ಯ ಅಂತನ್ನೋದು ಉತ್ಕಟವಾದಾಗ ಅಂದ್ರೆ ಏನು, ಆ ಸಂಪ್ರಜ್ಞಾತದ ಕಡೆ ಹೋಗತಕ್ಕಂತಹ ಸ್ಥಿತಿ ಅದನ್ನು ತಪ್ಪಿಸಿಕೊಳ್ಳೋದಕ್ಕೆ ಇವರು ಸಾಧ್ಯ ಇಲ್ಲದೆ ಇದ್ದಾಗ, ಅಂದ್ರೆ ದೃಢತರವಾದ ಸಂಸ್ಕಾರ ಉಂಟಾಗಿದೆ. ಕ್ರಿಯಾ ಹೇಗೆ ಒಂದು ಕೆಲಸಕ್ಕೆ ಕಾರಣವಾಗಿದೆ. ಅಂದ್ರೇನು, ಹೆಚ್ಚಾಗಿ ಬಾಯಾಗ್ತದೆ, ನೀರು ಕುಡಿಯೋದಕ್ಕೆ ಸಿದ್ಧವಾಗಿದೆ ದೇಹ. ನೀರು ಕುಡಿದೇ ಇದ್ರೆ ಸಾಧ್ಯವೇ ಇಲ್ಲ ಅಂತನ್ನೋ ಹಾಗೆ ವೈರಾಗ್ಯ ಅಂತನ್ನೋ ಮಾತು ಈ ಅರ್ಥವನ್ನು ಹೇಳಿ, ಯಾರಿಗೆ ತೀವ್ರ ಸಂವೇಗಾನ ಈ ಸಂವೇಗ ಅಂತನ್ನೋ ಸಂಸ್ಕಾರ ಇದೆಯೋ ತೇಷಾಂ ಅವರಿಗೆ ಆಸನ್ನ ತುಂಬಾ ಹತ್ತಿರದಲ್ಲಿದೆ, ಅತಿ ಸಮೀಪವಾಗಿದೆ, ಕ್ಲೋಸ್ ಎಟ್ ಹ್ಯಾಂಡ್, ಪ್ರಾಕ್ಸಿಮೇಟ್. ಏನು ಅಂತ ಸೂತ್ರದಲ್ಲಿ ಹೇಳಲಿಲ್ಲ. ಈ ಸೂತ್ರವಾದ್ದರಿಂದ ಅಲ್ಪಾಕ್ಷರವಾದ್ದರಿಂದ ತೀವ್ರ ಸಂವೇಗಾನಾಂ ಆಸನ್ನ ಅಂದ್ರೆ ವಾಕ್ಯ ಪೂರ್ಣ ಆಗುವುದಿಲ್ಲ. ಯಾವುದು ಆಸನ್ನವಾಗಿರೋದು, ಹತ್ತಿರವಾಗಿರೋದು ಏನು, ಸಮಾಧಿಲಾಭ ಅಂತ ನಾವು ಸೇರಿಸ್ಕೊಳ್ಬೇಕು. ಅಧ್ಯಾಯ ಅಂದ್ರೆ ಅದು ಶೇಷ. ಈ ಸೂತ್ರ ಪೂರ್ತಿಯಾಗಬೇಕಾದ್ರೆ ಒಂದು ಪದ ನಾವು ಸೇರಿಸ್ಕೊಳ್ಬೇಕು. ಹೀಗೆ ಹೆಚ್ಚಾದ ಸಂಸ್ಕಾರ ಇದ್ದವರಿಗೆ ಸಮಾಧಿಯನ್ನು ಪಡೆಯೋದು ತುಂಬಾ ಹತ್ತಿರದಲ್ಲಿದೆ, ಕ್ಲೋಸ್ ಎಟ್ ಹ್ಯಾಂಡ್, ಸಮಾಧಿ ಲಾಭ.
ಈ ತೀವ್ರ ಸಂವೇಗ ಅಂತನ್ನೋರು ಯಾರು? ತೀವ್ರ ಸಂವೇಗಾನಾಂ, ಯಾರಿಗೆ ಈ ತೀವ್ರ ಸಂವೇಗ ಇದೆಯೋ ಅವರಿಗೆ ಅಂದ್ರಲ್ಲ. ಯಾರವರು ಅಂದರೆ ಕೇತೆ ತೀವ್ರ ಸಂವೇಗ. ತೀವ್ರ ಅವರು, ಕೇಂದ್ರ ಯಾರು? ಕೇತೆ ತೀವ್ರ ಸಂಯೋಗ. ಈ ತೀವ್ರ ಸಂಯೋಗದವರು ಯಾರು ಅಂದರೆ ಮುಂದಿನ ಸೂತ್ರದಲ್ಲಿ ಮೃದು ಮಧ್ಯಾಧಿಮಾತ್ರತ್ವಾತ್ ತತೋಪಿ ವಿಶೇಷ. ಈ ತೀವ್ರ ಸಂವೇಗ ಅಂತನ್ನೋರಲ್ಲಿ ಕೂಡ ಕೆಲವರಿಗೆ ಮೃದುವಾಗಿ ಸಂವೇಗ ಇರುತ್ತೆ. ತೀವ್ರದಲ್ಲಿಯೂ ಕೂಡ ಅವರಿಗೆ ಹೆಚ್ಚು ಸಂಸ್ಕಾರ ಆಗಿದೆ ನಿಜ, ಆದರೆ ಅವರ ಅಭ್ಯಾಸ ಮಾಡೋ ರೀತಿಯೋ ಮುಂದೆ ಹೋಗತಕ್ಕ ರೀತಿಯೋ ಅದು ಹೇಗಿದೆ ಅಂದರೆ ಮೃದು. ಅವರು ವೇಗವಾಗಿ ಹೋಗತಕ್ಕಂತಹ ಪ್ರವೃತ್ತಿ ಇಲ್ಲ ಅವರಿಗೆ, ನಿಧಾನವಾಗಿ ಹೋಗ್ತಾರೆ, ಮೃದು. ಆಮೇಲೆ ಮಧ್ಯ ಅಂದರೆ ಅಷ್ಟು ವೇಗವಾಗಿಯೂ ಅಲ್ಲ, ಅಷ್ಟು ನಿಧಾನವಾಗಿಯೂ ಅಲ್ಲ, ಮೃದು. ಅಧಿಮಾತ್ರತ್ವಾತ್, ಅಧಿಮಾತ್ರ ಅಂದರೆ ಹೆಚ್ಚು, ಎಕ್ಸೆಸಿವ್. ಈ ಅಧಿಮಾತ್ರತ್ವಾತ್ ಹೀಗೆ ಅವರಲ್ಲಿಯೂ ಕೂಡ ಮೃದು, ಮಧ್ಯ, ಅಧಿಮಾತ್ರ ಅಂತ 3 ಭೇದಗಳಿದೆ. ತತೋಪಿ ವಿಶೇಷ, ಅವರಲ್ಲಿಯೂ ಕೂಡ ಒಂದು ವಿಶೇಷ ಇದೆ, ಡಿಫ್ರೆನ್ಸಿಯೇಷನ್. ಅವರಲ್ಲೂ ಒಂದು ಹೈರಾರ್ಕಿ ಇದೆ. ಕೆಲವರು ಮೃದು, ಇನ್ನು ಕೆಲವರು ಮಧ್ಯ, ಇನ್ನು ಕೆಲವರು ಅಧಿಮಾತ್ರ ಹೆಚ್ಚಾಗಿರ್ತಕ್ಕಂಥವರು. ಇವರಿಗೆ ಈ ಅಧಿಮಾತ್ರ ಅಂತನ್ನೋರಿಗೆ ಈ ಸಂಪ್ರಜ್ಞಾತ ಸಮಾಧಿ ತುಂಬ ಹತ್ರ, ವೆರಿ ಕ್ಲೋಸ್. ಈ ಮಧ್ಯ ಅಂತನ್ನೋರಿಗೆ ಹತ್ರ, ಆದರೆ ತೀರ ಹತ್ರ ಅಲ್ಲ. ಈ ಮೃದು ಅಂತನೋರಿಗೆ ಹತ್ರ, ಆದರೆ ಈ ಮಧ್ಯವರಿಗಿಂತ ಇನ್ನೂ ಒಂದು ಸ್ವಲ್ಪ ದೂರ. ಹೀಗೆ ಆಸನ್ನ ಅಂತನ್ನೋ ಮಾತು ಹಿಂದೆ ಬಂತಲ್ಲ, ಹತ್ತಿರದಲ್ಲಿದೆ, ಸಮೀಪಸ್ಥ, ಪ್ರಾಕ್ಸಿಮೇಟ್ ಅನ್ನೋದು. ಇದೂ ಕೂಡ 3 ಲೆವೆಲ್ಸ್ ಅಲ್ಲಿರುತ್ತೆ. ಕೆಲವರಿಗೆ ತುಂಬಾ ಹತ್ರ, ಇನ್ನು ಕೆಲವರಿಗೆ ಮಧ್ಯ, ಇನ್ನು ಕೆಲವರಿಗೆ ದೂರ. ಹೀಗೆ ಮೃದು, ಮಧ್ಯ, ಅಧಿಮಾತ್ರತ್ವಾತ್ ತತೋಪಿ ವಿಶೇಷ. ಅವರಲ್ಲಿಯೂ ಕೂಡ ಒಂದು ವಿಶೇಷ ಇದೆ. ಇಂಥ ಸಂಸ್ಕಾರಕ್ಕಾಗಿ, ತೀವ್ರ ಸಂಸ್ಕಾರಕ್ಕಾಗಿ ಪ್ರಯತ್ನ ಮಾಡಬೇಕು ಅಂತ ಹೇಳಿಬಿಟ್ರು. ಇಷ್ಟು ಅಭ್ಯಾಸ ವೈರಾಗ್ಯಗಳನ್ನು ಮಾಡಿ, ಇಲ್ಲಿ ಹೇಳಿರ್ತಕ್ಕಂಥ ಉಪಾಸನೆಗಳನ್ನೆಲ್ಲ ಮಾಡಿ ಅದರಲ್ಲಿ ಒಂದು ಸಂಸ್ಕಾರವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರಲ್ಲ, ಅದು ಒಂದೇ ದಾರಿಯೇ ಇರೋದು. ಅಂದರೆ ಈಶ್ವರ ಪ್ರಣಿಧಾನಾದ್ವಾ ಆಸನ್ನತಮಃ ಸಮಾಧಿ ಲಾಭ. ಈ ಮೃದು, ಮಧ್ಯ, ಅಧಿಮಾತ್ರ ಅಂಥೇಳಿ ಆಸನ್ನ, ಆಸನ್ನತರ, ಆಸನ್ನತಮ ಅಂತ 3 ಭಾಗ ಮಾಡಿದ್ರು. ಅಂದ್ರೆ ಏನು? ಹತ್ತಿರ, ಹೆಚ್ಚು ಹತ್ತಿರ, ತೀರ ಹತ್ತಿರ. ಆಸನ್ನ, ಆಸನ್ನತರ, ಆಸನ್ನತಮಃ ಅಂತ ಹೇಳಿದರು. ಈ ತೀರ ಹತ್ತಿರದಲ್ಲಿ ಸಂಪ್ರಜ್ಞಾತ ಸಮಾಧಿಗೆ ತೀರ ಹತ್ತಿರವಾಗಿರೋದು ಅಂತಿದೆಯಲ್ಲ, ಅದಕ್ಕೆ ಇನ್ನೇನಾದರೂ ದಾರಿ ಇದೆಯೋ ಅಂದರೆ ಇದೇ ಈಶ್ವರ ಪ್ರಣಿಧಾನಾದ್ವಾ ಆಸನ್ನತಮಃ ಸಮಾಧಿ ಲಾಭ ಅಂತ ಸೇರಿಸ್ಕೊಳ್ಬೇಕು ಸೂತ್ರಕ್ಕೆ. ಸೂತ್ರ ಇರೋದು 23ನೇ ಸೂತ್ರ. ಈಶ್ವರ ಪ್ರಣಿಧಾನಾದ್ವಾ, ವಾ ಅಂದರೆ ಅಥವಾ. ಇದಲ್ಲದೇನೆ ಹೀಗೆ ಯೋಗ ಅಭ್ಯಾಸ ವೈರಾಗ್ಯಗಳು ಅಲ್ಲದೇನೆ ಇನ್ಯಾವುದಾದ್ರೂ ಇದೆಯೋ ಅಂತ ನೀವು ಕೇಳಿದ್ರೆ ಇದೆ. ಅದು ಯಾವುದು ಅಂದರೆ ಪೂರ್ವೋಕ್ತ ಉಪಾಯಕ್ಕಿಂತ ಬೇರೆಯಾದ ಉಪಾಯ ಯಾವುದಾದ್ರೂ ಇದೆಯೇ ಅಂದರೆ ವಾ ಅಥವಾ ಅಂದರೆ ಆಲ್ಟರ್ನೇಟ್ಲಿ ಅಂತ ಅರ್ಥ. ಈಶ್ವರ ಪ್ರಣಿಧಾನಾತ್, ಈಶ್ವರನಲ್ಲಿ ಭಕ್ತಿ ಇಟ್ಟು ಸೇವನೆ ಮಾಡಿದರೆ, ಪ್ರಣಿಧಾನ, ಧೀ ಅಂದರೆ ಇಡೋದು, ಮೀ ಅಂದರೆ ಚೆನ್ನಾಗಿ, ನಿಧಾನ ಅಂದರೆ ಚೆನ್ನಾಗಿ ಇಡೋದು, ಪ್ರ ಅಂದರೆ ಪ್ರಕೃಷ್ಟವಾಗಿ. ಹೀಗೆ ಪ್ರಣಿಧಾನ ಮಾಡಿದರೆ ಅಂದರೆ ಇಫ್ ಯು ಸರ್ವ್, ಅದರಲ್ಲಿ ಅಟೆಂಡ್ ಯಾರನ್ನ? ಈಶ್ವರನನ್ನ. ಈಶ್ವರನನ್ನ ಭಕ್ತಿಯಿಂದ ಉಪಾಸನೆ ಮಾಡಿದರೆ ಆಸನ್ನತಮಃ ಸಮಾಧಿ ಲಾಭ ಅಂತ ಸೂತ್ರಕ್ಕೆ ನಾವು ಸೇರಿಸ್ಕೊಳ್ಬೇಕು. ಈಶ್ವರ ಪ್ರಣಿಧಾನಾದ್ವಾ.
ಇಲ್ಲಿ ಈಶ್ವರ ಅಂತನ್ನೋ ಮಾತಿಗೆ ಪುರುಷ ವಿಶೇಷ ಏನು ಈಶ್ವರ ಅಂದ್ರೆ ಏನು? ಇಲ್ಲಿವರೆಗೆ ನೀವು ಈಶ್ವರ ಅಂತ ಹೇಳಲಿಲ್ಲ. ಈಗ ನೀವು ಈಶ್ವರ ಪ್ರಣಿಧಾನ ದ್ವಾ ಅಂತ ಹೇಳಿ ಆ ಈಶ್ವರ ತಗ ವಾತು ಬೇರೆ. ಅವ್ರು ಈಶ್ವರ ಇಲ್ಲವೇ ಇದ್ರೂ ಪರವಾಗಿಲ್ಲ, ನಾವು ಮುಖ್ಯಾದ ಪೂರ್ವೋಕ್ತವಾದ ಉಪಾಯವನ್ನು ಅನುಸರಿಸ್ತೀವಿ, ಅನುಸರಿಸ್ತೀವಿ. ಈಶ್ವರ ಬೇಕಾಗಿಯೇ ಇಲ್ಲ ಅಲ್ಲಿ. ನಮಗೆ ಅದು ಕಷ್ಟ, ಅದರಲ್ಲಿ ನಮಗೆ ಪ್ರವೃತ್ತಿ ಇಲ್ಲ, ಅದಕ್ಕೆ ಅನುಕೂಲ ಇಲ್ಲ, ವ್ಯವಧಾನ ಇಲ್ಲ ಅಂತಂದ್ರೆ ಈಶ್ವರ ಪ್ರಣಿಧಾನ ಅಂತ ಒಂದು ಮಾಡಿ. ಅಂದ್ರೆ ಈಶ್ವರ ಪ್ರಣಿಧಾನ ಅಂತ ಅನ್ನೋದನ್ನ ಅಗತ್ಯವಾದದ್ದು ಅಂತ ಹೇಳಲಿಲ್ಲ, ಅನಿವಾರ್ಯವಾದದ್ದು, ಇಂಡಿಸ್ಪೆನ್ಸಿಬಲ್, ಈಶ್ವರನನ್ನು ಬಿಟ್ಟು ಆಗೋದೇ ಇಲ್ಲ ಅಂತಲೂ ಹೇಳಲಿಲ್ಲ. ಈಶ್ವರನನ್ನು ಬಿಟ್ಟೇ ಸಮಾಧಿಯನ್ನ ಮಾಡಿಕೊಳ್ಳಬಹುದು. ಆದರೆ ಈಶ್ವರನೂ ಒಂದು ದಾರಿ, ಈಶ್ವರ ಪ್ರವಿಧಾನವೂ ಒಂದು ದಾರಿ. ಕೆಲವರಿಗೆ ಅದರಿಂದಲೇ ಸಂಪ್ರಜ್ಞಾತ ಸಮಾಧಿ ಅಂತ ಬರಬಹುದು. ಹಾಗಾದ್ರೆ ಈಶ್ವರ ಅಂತ ಯಾರಿವನು ಅಂತ ಒಂದು ಜಿಜ್ಞಾಸೆ ಇಲ್ಲಿ ಬರುತ್ತೆ. ಅಂದ್ರೆ ಏನು, ಯೋಗದಲ್ಲಿ ಈಶ್ವರ ಅಂದ್ರೆ ಯಾರು? ಇವಾಗ ವೇದಾಂತದಲ್ಲಿ ಈಶ್ವರ ಅಂತ ಇದೆ, ನ್ಯಾಯ ವಿಶೇಷಕದಲ್ಲಿ ಈಶ್ವರ ಅಂತ ಇದೆ, ಮೀಮಾಂಸದಲ್ಲಿ ಈಶ್ವರ ಅಂತ ಇದೆ, ಸಾಂಖ್ಯದಲ್ಲಿಯೂ ಕೂಡ ಒಂದು ಈಶ್ವರ ಅಂತ ಇದೆ. ಇಲ್ಲಿ ಈಶ್ವರ ಪ್ರಣಿಧಾನದ್ವಾ ಅಂದ್ರೆ ಏನರ್ಥ ಏನು? ಈಶ್ವರ ಅಂತ ಅನ್ನೋ ಮಾತಿಗೆ ಈಟ್ ಧಾತು. ಈಟ್ ಅಂದ್ರೆ ನಿಯಮನ ಮಾಡೋದು, ಕಾಪಾಡತಕ್ಕಂಥದ್ದು, ಗವರ್ನ್ ಅಂತನ್ನೋ ಅರ್ಥದಲ್ಲಿ ಈಟ್. ಯಾರು ಹೆಚ್ಚಾಗಿ ನಿಯಮನ ಮಾಡತಕ್ಕಂತಹ ಶಕ್ತಿ ಯಾರಿಗಿದೆಯೋ ಅವನನ್ನು ಈಶ್ವರ ಅಂತ ಕರೆದಿದ್ದಾರೆ. ಈಶಾ ಅಂತಂದ್ರೂ ಅದೇ ಅರ್ಥ. ಈಶ್ವರ ಅಂದ್ರೆ ವರ ಪ್ರತ್ಯಯ ಇನ್ನೂ ಸ್ವಲ್ಪ ಹೆಚ್ಚು ಅಂತ ತೋರಿಸೋದಕ್ಕೋಸ್ಕರ ಈಶನನ್ನೇ ಈಶ್ವರ ಅಂತ ಕರೆದಿದ್ದಾರೆ. ಈಶಾ ಅಂದ್ರೆ ಒಡೆಯ ಅಂತ ಅರ್ಥ. ಈಟ್ ಅನ್ನೋ ಧಾತುವಿನಿಂದ ಒಡೆಯ, ಯಾರಿಗೆ ಒಡೆತನವನ್ನು ಮಾಡೋ ಶಕ್ತಿ ಇದೆಯೋ ಅವನಿಗೆ ಈಶ್ವರ. ಇಲ್ಲಿ ಈಶ್ವರ ಅಂತನ್ನೋ ಮಾತನ್ನ ನೈಯಾಯಿಕರು, ವೈಶೇಷಿಕರು ಹೇಗೆ ತಗೊಂಡಿದ್ದಾರೆ ಅಂದ್ರೆ, ಜಗತ್ತಿಗೆಲ್ಲ ಕಾರಣನಾದವನು, ಯಾರಿಂದ ಜಗತ್ತು ಹೊರಗೆ ಬರುತ್ತೋ ಅವನು ಈಶ್ವರ. ಅವನಿಂದ ಜಗತ್ತು, ಜೀವ ಜಡ ಜಗತ್ತು ಅವನಿಂದ ಹೊರಗೆ ಬರೋದರಿಂದ ಅವನ ಅಧೀನದಲ್ಲಿಯೇ ಇದೆ. ಅದನ್ನು ನಿಯಮನ ಮಾಡತಕ್ಕಂತಹ ಶಕ್ತಿ ಅವನಿಗಿದೆ. ಕಡೆಯಲ್ಲಿ ಅದನ್ನು ಉಪಸಂಹಾರ ಮಾಡತಕ್ಕಂತಹ ಶಕ್ತಿಯು ಅವನಿಗಿದೆ. ಆದ್ದರಿಂದ ಈ ಈಶ್ವರ ಅಂದ್ರೆ ನಾವು ಕ್ರಿಯೇಟರ್, ಸೃಷ್ಟಿಕರ್ತ, ನಿಯಾಮಕ, ಲಯಕರ್ತ ಅಂತ ಅರ್ಥವನ್ನು ಅವರು ಹೇಳಿ, ಅದೇ ಗಾಡ್ ಅಂತ ನಮ್ಮಲ್ಲಿ ಏನಿದೆಯೋ ಈ ಅರ್ಥವನ್ನು ನ್ಯಾಯಿಕರು, ವೈಶೇಷಿಕರು ಹೇಳಿದ್ದಾರೆ ಈಶ್ವರ ಅಂತ ಅನ್ನೋ ಮಾತಿಗೆ. ಆದರೆ ಈ ಅರ್ಥವನ್ನ ಮಿಕ್ಕಾದ ದರ್ಶನಗಳವರು ತಗೊಳ್ಳಲ್ಲ. ಇವ ಮೀಮಾಂಸಕರಿಗೆ ಈ ಈಶ್ವರ ಅಂತ ಅನ್ನೋದು ಇಲ್ಲವೇ ಇಲ್ಲ. ಯಾಕೆ ಅಂದ್ರೆ ಈ ಜಗತ್ತು ಯಾವ ಹೊತ್ತು ಸೃಷ್ಟಿಯಾದದ್ದಲ್ಲ. ಯಥಾ ಸಂದೃಶ್ಯತೆ ತಥಾ ನಹಿ ಕದಾಚಿದ ಅನಿದೃಶಂ ಜಗತ್ ಅಂತ ಅವರ ಸಿದ್ಧಾಂತದಲ್ಲಿ, ಮೀಮಾಂಸಕರ ಸಿದ್ಧಾಂತದಲ್ಲಿ ಈ ಜಗತ್ತಿಗೆ ಒಂದು ಮೊದಲು ಅಂತಲೇ ಇಲ್ಲ, ಕೊನೆ ಅಂತಲೂ ಇಲ್ಲ. ಈಗ ನಾವು ಹೇಗೆ ನೋಡ್ತಾ ಇದ್ದೀವೋ ಹಾಗೆಯೇ ಎಲ್ಲ ಕಾಲದಲ್ಲೂ ಇತ್ತು. ಯಥಾ ಸಂದೃಶ್ಯತೆ ತಥಾ, ಈಗ ನಾವು ಹೇಗೆ ನೋಡ್ತೀವೋ ಹಾಗೆಯೇ ಇದೆ. ನ ಕದಾಚಿತ್ ಅನಿದೃಶಂ ಜಗತ್, ಈಗ ಕಾಣೋದಕ್ಕಿಂತ ಬೇರೆಯಾಗಿ ಜಗತ್ತು ಯಾವ ಕಾಲದಲ್ಲಿಯೂ ಇರಲಿಲ್ಲ. ಅಂದ್ರೆ ಈ ಜಗತ್ತು ಯಾವಾಗಲೂ ಹೀಗೆ ಇತ್ತು ಅಂದ್ರೆ ಸೃಷ್ಟಿಕರ್ತ ಯಾತಕ್ಕೆ ಬೇಕು? ಮತ್ತು ಜಗತ್ತಿನಲ್ಲೇ ಕರ್ಮಗಳಿಂದ ಎಲ್ಲ ಫಲವು ನಿಯಾಮಕವಾಗುವಾಗ ಬೇರೆ ಒಬ್ಬ ನಿಯಾಮಕ ಅಂತ ಯಾರು? ನಾವು ಮಾಡೋ ಕರ್ಮಗಳೇ ನಿಯಾಮಕ. ಈ ಕರ್ಮಗಳಿಗೆ ಒಬ್ಬ ವಿಧಾತೃ ಅಂತ ಏನು? ಆದ್ದರಿಂದ ಮೀಮಾಂಸಕರಿಗೆ ಈ ಈಶ್ವರ ಅಂತನೋನು ಗಾಡ್ ಅಲ್ಲ, ಅವರು ಈಶ್ವರ ಅಂತನೋನು ಬೇಕಾಗಿಯೇ ಇಲ್ಲ. ಅವರಿಗೆ ಕರ್ಮವೇ ಅವರಿಗೆಲ್ಲವನ್ನು ಮಾಡತಕ್ಕದ್ದು. ಆದ್ದರಿಂದ ಕರ್ಮವಾದಿಗಳವರು, ಅವರು ಈಶ್ವರವಾದಿಗಳು, ಕರ್ಮವಾದಿಗಳು. ಇನ್ನು ಈ ವೇದಾಂತದಲ್ಲಿ ಬ್ರಹ್ಮ ಅಂತ ಹೇಳ್ತಾರೆ. ಈ ಬ್ರಹ್ಮನಿಗೆ ಆಕಾರ ಇಲ್ಲ, ಗುಣಗಳಿಲ್ಲ, ನಿರ್ಗುಣನಾಗಿರತಕ್ಕಂಥ ಅವನ ಜಗತ್ತಿನ ಜೊತೆ ಸಂಬಂಧವೇ ಇಲ್ಲ. ಅವನನ್ನು ನೀವು ಜಗತ್ತಿಗೆ ಕಾರಣ, ಜಗತ್ತಿನ ನಿಯಾಮಕ, ಜಗತ್ತಿಗೆ ಲಯಕರ್ತ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ.
ಅವನು ಬ್ರಹ್ಮನಿಗೂ ಜಗತ್ತಿಗೂ ಯಾವ ರೀತಿಯಾದ ಸಂಬಂಧವೂ ಇಲ್ಲ. ಆದ್ದರಿಂದ ಅಲ್ಲಿಯೂ ಕೂಡ ಈಶ್ವರ ಅಂತನ್ನೋ ಮಾತಿಗೆ ಬಲ ಇಲ್ಲ. ಮತ್ತೆ ಈ ಸಾಂಖ್ಯರು ಏನು ಹೇಳ್ತಾರೆ ಅಂದ್ರೆ, ಸಾಂಖ್ಯರು ಪರಿಣಾಮವಾದಿಗಳಾದದ್ದರಿಂದ ಮೊದಲು ಪ್ರಕೃತಿ ಅಂತ ಇತ್ತು, ಆ ಪ್ರಕೃತಿಯಲ್ಲಿ ಒಂದು ಮಹತ್ ಅಂತನ್ನೋ ಒಂದು ಗುಣವೈಷಮ್ಯ ಆಗಿ, ಸತ್ವರಜಸ್ತಮೋ ಗುಣಗಳ ಒಂದು ವೈಷಮ್ಯ ಆಗಿ ರಜಸ್ಸು ಮೇಲೆ ಇದ್ದಾಗ ಅದರಲ್ಲಿ ಒಂದು ಸಾಮ್ಯ ಸ್ಥಿತಿ ಅಂತ ಹೊರಟೋಯಿತು. ಒಂದು ಬ್ಯಾಲೆನ್ಸ್, ಈಕ್ವಿಲಿಬ್ರಿಯಂ ಅದು ಹೊರಟೋಯಿತು. ಹೊರಟೋದಾಗ ಮೇಲೆ ಒಂದು ಮಹತ್ ಅಂತ ಒಂದು ಬಂತು. ಈ ಮಹತ್ ಅನ್ನೋದು ಕಾನ್ಷಿಯಸ್ನೆಸ್. ಅದರಿಂದ ಸತ್ವಗುಣ ಹೆಚ್ಚಾಗಿ ಮನಸ್ಸು, ಅಹಂಕಾರ ಅಂತ ಒಂದು ಬಂತು. ಅದರಿಂದ ಮನಸ್ಸು ಅಂತ ಬಂತು. ಮನಸ್ಸಿನಿಂದ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತ ಬಂತು. ಹೀಗೂ ಒಂದು ಪರಿಣಾಮವನ್ನು ಹೇಳ್ತಾ ಇದ್ದಾರೆ. ಈ ಈಶ್ವರ ಅವನಿಗೆ ಬೇಕಾಗಿಲ್ಲ. ಪ್ರಕೃತಿಯಲ್ಲಿ ಸಾಮ್ಯಾವಸ್ಥೆ ತಪ್ಪಿ ಗುಣವೈಷಮ್ಯ ಉಂಟಾದಾಗ ಹೀಗೆಲ್ಲ ವ್ಯತ್ಯಾಸಗಳು ಹಾಕೊಂಡು ಹೋಗುತ್ತೆ. ಇದಕ್ಕನುಸಾರವಾಗಿ ಅದರ ಸ್ಥಿತಿಗತಿಗಳು ಬದಲಾಯಿಸುತ್ತೆ. ಈಶ್ವರನಲ್ಲಿ ಬೇಕಾಗಿಲ್ಲ ಅವರಿಗೆ. ಅವರ ಸಿದ್ಧಾಂತದಲ್ಲಿ ಪ್ರಕೃತಿ ಪುರುಷ ಅಂತ ಎರಡೇ ಇರೋದ್ರಿಂದ ಅಲ್ಲಿ ಈಶ್ವರ ಅಂತನ್ನೋದಕ್ಕೆ ಅವರಿಗೇನು ಸ್ಥಾನ ಇಲ್ಲ. ಆದ್ದರಿಂದ ಇವರಿಗೂ ಕೂಡ ಈಶ್ವರ ಅಂತನೋ ಹಾಗೇನು ಬೇಕಾಗಿಲ್ಲ. ನಮ್ಮ ಕಾಮನ್ ಕನ್ಸೆಪ್ಷನ್ ಆಫ್ ಗಾಡ್ ಇವರಿಗೆ ಬೇಕಾಗಿಲ್ಲ ಅದು. ಆದರೆ ಇಲ್ಲಿ ಈಶ್ವರ ಪ್ರಣಿಧಾನಾದ್ವಾ, ಈಶ್ವರನಲ್ಲಿ ನಾವು ಮಾಡತಕ್ಕಂಥ ಈ ಪ್ರಣಿಧಾನ ಇದೆಯಲ್ಲ, ಇದು ಫಲಕಾರಿಯಾಗುತ್ತೆ. ಇದರಲ್ಲಿ ಈಶ್ವರ ಪ್ರಣಿಧಾನಾದ್ವಾ ಅಂತನೋ ಸೂತ್ರಕ್ಕೆ ಈ ಗೌಣ ಯಾವುದು ಮುಖ್ಯ, ಪ್ರಧಾನ ಯಾವುದು? ಈಶ್ವರ ಅಂತನೋದು ಪ್ರಧಾನ. ಅದಕ್ಕೆ ಗೌಣವಾಗಿ ಅದಕ್ಕೆ ಸೇರಿಕೊಂಡು ಬಂದದ್ದು ಪ್ರಣಿಧಾನ ಅಂತ ಅರ್ಥ ಹೇಳಿದ್ರೂ ಕೂಡ ಅದು ಈ ಯೋಗದ ದರ್ಶನಕ್ಕೆ ಈ ಪ್ರಣಿಧಾನ ಅಂತನ್ನೋದೇ ಪ್ರಧಾನವಾದದ್ದು. ಅಲ್ಲಿ ಈಶ್ವರನ ಪ್ರಣಿಧಾನ ಉಂಟು ಮಾಡ್ತಾ ಇದ್ದೀರಿ. ಆ ಈಶ್ವರನ ಪ್ರಣಿಧಾನ ಬಿಟ್ಟು ನೀವು ಬೇರೆ ಯಾತ್ರೆ ಪ್ರಣಿಧಾನ ಮಾಡಿದ್ರು ಕೂಡ ಪ್ರಣಿಧಾನದ ಬಲ ಇದೆ. ಈ ಸಂಪ್ರಜ್ಞಾತ ಸಮಾಧಿ ಕಾರಣವಾಗೋದು ಪ್ರಣಿಧಾನವೇ ಹೊರತು ಈ ಈಶ್ವರ ಅಲ್ಲ. ಈಶ್ವರ ಅದನ್ನು ವರ ಕೊಡೋಲ್ಲ. ಈಶ್ವರ ನೀನು ತಪಸ್ ಮಾಡಿದೀಯಾ, ನಿನಗೆ ಸಂಪ್ರಜ್ಞಾತ ಸಮಾಧಿ ಕೊಡ್ತೀವಿ, ಈಶ್ವರ ಕೊಡೋದಕ್ಕಾಗಲ್ಲ. ನಾವು ಮಾಡೋ ಪ್ರಣಿಧಾನದಿಂದಲೇ ನಮಗೆ ಬರತಕ್ಕದ್ದು. ಇದು ಈ ಇದರ ವ್ಯಾಖ್ಯಾನಗಳಲ್ಲಿ ಹೇಳ್ತಾರೆ. ಈ ಮೀಮಾಂಸಕರು ನಿರೀಶ್ವರವಾದಿಗಳು. ವೇದವನ್ನು ಒಪ್ಪಿದರೂ ಕೂಡ, ಕರ್ಮಗಳನ್ನು ಅವರು ಒಪ್ಪಿದರೂ ಕೂಡ ಅವರಿಗೆ ಈಶ್ವರ ಅಂತನೋದು ಮಾನ್ಯ ಅಲ್ಲ. ಮತ್ತೆ ಕರ್ಮಗಳನ್ನು ಒಪ್ಪಿದ ಮೇಲೆ ನಾವು ಮಾಡೋ ಕರ್ಮಗಳಲ್ಲಿ ಒಬ್ಬ ಈಶ್ವರನನ್ನು ಉದ್ದೇಶಿಸುವಾಗ ಯಾಗ ಅಂತಂದ್ರೆ ಏನು? ಈಶ್ವರೋದ್ದೇಶೇನ ದ್ರವ್ಯ ತ್ಯಾಗ. ಯಾಗ ಅಂತ ನಾವು ಅದರ ಅರ್ಥ ಇಲ್ಲಿ ಈಶ್ವರನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ದ್ರವ್ಯವನ್ನು ತ್ಯಾಗ ಮಾಡಿದರೆ ಅದು ಯಾಗ ಅಂತ ಅನ್ನಿಸ್ಕೊಳ್ಳುತ್ತೆ. ಯಜ್ಞ ಅಂತ ನಮ್ಮ ಮಾತಿಗೆ ಅದೇ ಅರ್ಥ. ಇಲ್ಲಿ ಈಶ್ವರನನ್ನು ಇಟ್ಟುಕೊಂಡು, ಅಂದರೆ ಈಶ್ವರನನ್ನ ಮನಸ್ಸನ್ನ ಇಟ್ಕೊಂಡು ಯಾವುದೋ ಒಂದು ಇಂದ್ರಾಯ ಸ್ವಾಹ, ಇಂದ್ರನಿಗಿದು ಅರ್ಪಣೆಯಾಗಲಿ ಅಂತ ನಾವು ರಾಜ್ಯವನ್ನು, ಚರುವನ್ನು, ಪುರೋಡಾಶವನ್ನು ಯಾವುದೋ ಒಂದು ಹವಿಸ್ಸನ್ನು ಹಾಕ್ತೀವಿ. ಅದು ಹಾಕೋ ಎಲ್ಲಿ ಹಾಕ್ತೀವಿ? ಬೆಂಕಿಯಲ್ಲಿ ಹಾಕ್ತೀವಿ. ಬೆಂಕಿಗೆ ಇದನ್ನು ನಾವು ಕೊಟ್ಟ ಮೇಲೆ ಇಂದ್ರಾಯ ಸ್ವಾಹ, ಯಾಕೆಂದ್ರೆ ಇಂದ್ರ ತಾನೇ ಒಂದು ಇದನ್ನು ಸ್ವೀಕಾರ ಮಾಡೋಲ್ಲ. ಅಗ್ನಿ ಎಲ್ಲ ದೇವತೆಗಳಿಗೂ ಮುಖರಾದದ್ದರಿಂದ ಅಗ್ನಿ ಇದನ್ನು ತಗೊಂಡು ಬೇರೆ ದೇವತೆಗಳೆಲ್ಲ ಕೊಡ್ತಾನೆ. ಆದ್ದರಿಂದ ಹಾಕುವಾಗ ಏನು ಹೇಳ್ಬೇಕು ನಾವು? ಇಂದ್ರಾಯ ಸ್ವಾಹ ಅಗ್ನಯೇದಂ ನಮಮ. ಇನ್ನು ಮುಂದೆ ನನ್ನದಲ್ಲ, ಇದು ಅಗ್ನಿಗೆ ಸೇರಿದ್ದು. ಅಗ್ನಿಗೆ ಅದಕ್ಕೆ ನಾನು ಕೊಡ್ತಾ ಇದ್ದೀನಿ, ಇಂದ್ರನಿಗೆ ಅದನ್ನು ಕೊಡೋದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಅಂದ್ರೆ ನೀವು ಇಂದ್ರ ಅಗ್ನಿ ಇದ್ದಾರೆ ಅಂತ ಒಪ್ಪಿಕೊಂಡಾಗ ಆಯ್ತಲ್ಲ. ನೀವು ಈಶ್ವರವಾದಿಗಳು ದೇವರಿಲ್ಲ ಅಂತ ಹೇಳ್ತೀರಿ. ಆದರೆ ನೀವು ಮಾಡೋ ಕರ್ಮಗಳಲ್ಲೆಲ್ಲ ಹಿಂದಿಂದ್ರಿಗೋ, ವರುಣನಿಗೋ, ಅವನಿಗೋ, ಇವನಿಗೋ, ಪೌರ್ಣನಿಗೋ, ಯಾರಿಗೋ ಒಂದು ದೇವತೆ ಹೆಸರು ಹೇಳಿ ನೀವು ಕೊಡ್ತಾ ಇದ್ದೀರಲ್ಲ. ಆದ್ದರಿಂದ ನೀವು ಈಶ್ವರನನ್ನು ಒಪ್ಕೊಂಡಾಗ ಆಯ್ತಲ್ಲ ಅಂತಂದ್ರೆ, ನಮ್ಮ ಸಿದ್ಧಾಂತದಲ್ಲಿ ನಾವು ಮಾಡೋ ಕರ್ಮಕ್ಕೆ ಒಂದು ಫಲ ಇದೆಯಲ್ಲ, ಯಾವುದೋ ಒಂದು ಫಲಕ್ಕಾಗಿ ನಾವು ಕಾಮ್ಯ ಕರ್ಮವನ್ನು ಮಾಡ್ತೀವಿ.
ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ, ಸ್ವರ್ಗ ಬೇಕು ಅಂತ ನೋಡಿ ಜ್ಯೋತಿಷ್ಠೋಮ ಮಾಡ್ತಾನೆ. ಪಶುಕಾಮ ಇನ್ನೊಂದು ಮಾಡ್ತಾನೆ, ಯಶಃ ಕಾಮ ಇನ್ನೊಂದು ಮಾಡ್ತಾನೆ, ಪುತ್ರ ಕಾಮ ಇನ್ನೊಂದು ಮಾಡ್ತಾನೆ. ಇನ್ನು ಬೇರೆ ಬೇರೆ ಕರ್ಮಗಳನ್ನು ನಾವು ಹೇಳ್ತಾ ಇದ್ದೀವಿ. ಈ ಕರ್ಮದ ಫಲವನ್ನು ಕೊಡತಕ್ಕವನು ದೇವತೆ ಅಲ್ಲ. ದೇವತೆ ಅಂತ ಅನ್ನೋದು ವಾಸ್ತವವಾಗಿ ಇಲ್ಲವೇ ಇಲ್ಲ. ಅವರು ಇಂದ್ರಾಯ ಸ್ವಾಹ ಅಂತ ನಾನು ಹೇಳಿದ್ರು ಕೂಡ ಯಾರೋ ಒಬ್ಬ ಇಂದ್ರ ಅಂತ ಒಬ್ಬ ಇದ್ದಾನೆ, ಅವನು ನಾವು ಕೊಡೋ ಎಡೆ ಕಾಯ್ಕೊಂಡಿರ್ತಾನೆ, ಅವನು ಹಸ್ಕೊಂಡಿರ್ತಾನೆ, ಅವನು ನಾವು ಕೊಡೋ ಇಷ್ಟು ತುಪ್ಪದಿಂದ ಅವನಿಗೆ ಹೊಟ್ಟೆ ತುಂಬ ಹೋಗುತ್ತೆ ಅಂತ ನಾವೇನು ಹೇಳ್ತಾ ಇಲ್ಲ. ಅಂತ ಇಂದ್ರ ಎಲ್ಲಿಯೂ ಇಲ್ಲ. ಅಥವಾ ನಮಗಾಗಿ ಅವನು ಕಾಯ್ಕೊಂಡಿರೋದು ಇಲ್ಲ, ಅಥವಾ ನಾವು ಕರೆದ್ರಲ್ಲಿ ಬರೋದು ಇಲ್ಲ ಅವರು. ಆದರೆ ನಾವು ಮಾಡೋ ಕ್ರಿಯೆ ಇದೆಯಲ್ಲ, ಅಲ್ಲಿ ನಾವು ಕೊಡೋದು ಇದನ್ನು ಕೊಡ್ತಾ ಇದ್ದೀವಿ, ಈ ಕರ್ಮದಲ್ಲಿ ಫಲ ಇದೆ. ನೀವು ಯಾರಿಗೆ ಕೊಡ್ತೀರಿ ಅಂತ ಅನ್ನೋದು ಮುಖ್ಯ ಅಲ್ಲ, ನೀವು ಕೊಡೋ ಮನೋವೃತ್ತಿ ಅದು ಮುಖ್ಯವಾದದ್ದು, ಅದು ಫಲ ಕೊಡುತ್ತೆ. ಅಂದರೆ ದಿ ಆಕ್ಟ್ ದಟ್ ಯು ಡೂ that will bring about the results, not for whom you do it. ನಾವು ಯಾರಿಗೋ ಸಹಾಯ ಮಾಡ್ತೀವಿ, ಯಾರಿಗೆ ಸಹಾಯ ಮಾಡ್ತೀವಿ ಅಂತ ಮುಖ್ಯ ಅಲ್ಲ, ನಾವು ಸಹಾಯ ಮಾಡ್ತಾ ಇದ್ದೀವಿ ಅದು ಮುಖ್ಯ, ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ. ಇದು ಮೀಮಾಂಸಕರ ದೃಷ್ಟಿ. ಆದ್ರಿಂದ ಈ ದೇವತೆಗಳು ಸುಮ್ಮನೆ ಗೌಣ ಕೊಡೋದಕ್ಕೆ ಯಾವ ಒಂದು ಹೆಸರು ಹೇಳ್ಬೇಕಲ್ಲ, ಈ ದೇವರ ಹೆಸರು ಹೇಳ್ತೀವಿ. ಈ ಇಂದ್ರ ಇದ್ದಾನೆ ಅಂತ ನಾವು ಏನು ನಂಬೋಲ್ಲ. ಈ ಅಗ್ನಿ ಹಾಕಿದ್ರೆ ಅವನು ತಗೊಂಡು ಹೋಗ್ತಾನೆ ಅಂತಲೂ ನಂಬೋಲ್ಲ ನಾವು. ಇದು ಕೊಡತಕ್ಕಂಥ ವಿಧಿ ಇದೆಯಲ್ಲ, ವರ್ಕ್ ಡನ್, ದ್ಯಾಟ್ ವಿಲ್ ಬ್ರಿಂಗ್ ಅಬೌಟ್ ದಿ ರಿಸಲ್ಟ್ಸ್. ಆದರೆ ಇದು ಒಂದು ಏನೋ ಕೆಲಸ ಮಾಡಿದ್ರೆ ಒಂದು ಅಪೂರ್ವ ಅಂತ ಒಂದು ಉಂಟಾಗುತ್ತೆ. ಈ ಅಪೂರ್ವ ಅಂದ್ರೆ ಹಿಂದೆ ಇರದೇ ಇದ್ದಂತಹ ಶಕ್ತಿ ನಮ್ಮಲ್ಲಿ ಉಂಟಾಗುತ್ತೆ. ನಾವೊಂದು ಒಳ್ಳೆ ಕೆಲಸ ಮಾಡಿದ್ವು, ಹೊರಗೆ ಬೇರೆಯವ್ರಿಗೆ ಒಳ್ಳೆಯದಾಗುತ್ತೋ ಬಿಡುತ್ತೋ, ನಮ್ಮಲ್ಲಿ ಒಂದು ಶಕ್ತಿ ಬರುತ್ತೆ. ಇದು ಅಪೂರ್ವ ಅಂತ ಕರೀತಾರೆ. ಯಜ್ಞಯಾಗಾದಿಗಳನ್ನು ಮಾಡಿದ ಮೇಲೆ ನಮ್ಮಲ್ಲಿ ಒಂದು ವಿಶೇಷವಾದ ಶಕ್ತಿ ಬಂದು ಆ ಶಕ್ತಿಯಿಂದ ನಮಗೆ ಅನುಕೂಲವಾದಂತಹ ವಾತಾವರಣ ಸೃಷ್ಟಿಯಾಗಿ ನಮ್ಮ ಪ್ರಯೋಜನ ಸಿದ್ಧಿಸುತ್ತೆ. ಆದ್ದರಿಂದ ಅವರೂ ಕೂಡ ನಿರೀಶ್ವರವಾದ ಈಶ್ವರ ಅಂತ ಅನ್ನೋ ಮಾತನ್ನು ಅವರೂ ಕೂಡ ಬಳಸೋರು. ಹಾಗೆಯೇನೇ ಅಂತ ಈ ವಿಷಯಗಳು. ಮೀಮಾಂಸಕರೇ ಹೇಗೆ ಕರ್ಮದಿಂದಲೇ ಫಲ ಬರುತ್ತೆ, ಈಶ್ವರ ಫಲಪ್ರದ ಅಲ್ಲ. ಈಶ್ವರನಿಂದ ಫಲ ಅಂತ ನಮಗೆ ಬರೋದಲ್ಲ, ನಾವು ಮಾಡೋ ಕರ್ಮದಿಂದಲೇ ಫಲ ಬರುತ್ತೆ. ಅವರು ಹೇಗೆ ಹೇಳ್ತಾರೋ ಹಾಗೇನೆ ನಾವು ಇಲ್ಲಿ ಪ್ರನಿಧಾನದಿಂದ ಸಮಾಧಿ ಅಂತ ಅನ್ನೋದು ಬರುತ್ತೆ. ಇಲ್ಲಿ ಈಶ್ವರ ಅಂತನ್ನೋ ವಿಚಾರವಾಗಿ ನಾವು ಪ್ರಣಿಧಾನ ಮಾಡಿದರೆ ಪ್ರಣಿಧಾನ ಚೆನ್ನಾಗಾಗುತ್ತೆ ಅಂತ ಅನ್ನೋ ದೃಷ್ಟಿಯಿಂದ ಈಶ್ವರ ಪ್ರಣಿಧಾನದ್ವಾ ಅಂತ ಹೇಳಿದ್ದೀವಿ. ಆದ್ದರಿಂದ ಯೋಗ ದರ್ಶನದಲ್ಲಿ ಈಶ್ವರನಿಗೆ ಹೆಚ್ಚಾದ ಬೆಲೆ ಏನೂ ಇಲ್ಲ. ಅಂದರೆ ಈಶ್ವರನಿಂದ ಸಂಪ್ರಜ್ಞಾತ ಸಮಾಧಿ ಆಗುತ್ತೆ ಅಂತ ಅಂದುಬಿಟ್ರೆ ನಾವು ಈ ಈಶ್ವರನಿಗೆ ಮಾಡೋ ಪೂಜೆ ಪುನಸ್ಕಾರ ಇದರಿಂದ ಎಲ್ಲ ಸಮಾಧಿ ಬರಬಹುದಲ್ಲ, ಇವೆಲ್ಲ ಯಾಕೆ ಮಾಡಬೇಕು ಅಂತ ನಾವು ಪ್ರಶ್ನೆ ಬರುತ್ತಲ್ಲ. ಆದ್ದರಿಂದ ಆ ಈಶ್ವರ ನಮಗೆ ಮುಖ್ಯ ಅಲ್ಲವೇ ಅಲ್ಲ. ಆದ್ದರಿಂದ ಇಡೀ ಯೋಗ ಸೂತ್ರದಲ್ಲಿ ಒಂದು ಸಾಧ್ಯ ಮಾತ್ರ ಈಶ್ವರ ಅಂತ ಬರೋದು. ಅದರಿಂದ ಈಶ್ವರ ಪ್ರಣಿಧಾನದ್ವಾ ಆಸನ್ನ ತಮಃ ಸವಾಭಿಲಾಭ. ಈ ಪ್ರಣಿಧಾನ ಅಂತ ನಾವು ಮಾತಿಗೆ ಭಕ್ತ್ಯ ಅಭಿಮುಖ ಸನ್ನ ಕಾಯೇನ ಮನಸಾ ವಾಚಾ ಸೇವನಂ ಪ್ರಣಿಧಾನಂ ಇತ್ಯುಚ್ಯತೆ. ಪ್ರಣಿಧಾನ ಅಂತ ನಮ್ಮ ಮಾತಿಗೆ ಅರ್ಥ ಹೇಳ್ತಾರೆ, ಈ ಈಶ್ವರ ಅಂತನಲ್ಲಿ ಒಂದು ಭಕ್ತಿಯನ್ನು ಮಾಡಿ, ಪ್ರಣಿಧಾನ ಅಂದರೆ ನಾವು ನಮ್ಮನ್ನ ಅದರಲ್ಲಿ ನೆಲೆ ಮಾಡಿಕೊಳ್ಳೋದು, ಎಸ್ಟಾಬ್ಲಿಷಿಂಗ್ ಒನ್ ಸೆಲ್ಫ್ ಇನ್ ಇಟ್. ಇದು ಪ್ರಣಿಧಾನ ಅಂತ ನಮ್ಮ ಮಾತಿಗೆ ಅರ್ಥ. ಅವನಲ್ಲಿ ನಾವು ನೆಲೆಯಾಗಿದ್ದೀವಿ ಅಂದ್ರೆ ಏನು, ಅವನಲ್ಲಿ ಸೇವೆ ಮಾಡಿಕೊಂಡು ಅವನಲ್ಲಿ ಇದ್ದೀವಿ ನಾವು. ಅದು ಸೇವೆ ಮಾಡೋದು ಅಂತಂದ್ರೆ ಏನು ಅಂದರೆ ಭಕ್ತ್ಯ, ಅದರಲ್ಲಿ ನಮಗೇನೇನು ಬರುತ್ತೋ ಅವನಿಂದ ಪಾರಾಗಿ ನಮಗೆ ಬರುತ್ತೆ. ಭಕ್ತಿ ಅಂತ ಅನ್ನೋ ಮಾತಿಗೆ ಭಕ್ತಿ ಸದಾನಂ ಸಂವಿಭಾಗ ಅಂತ ಅರ್ಥ ಮಾಡ್ತಾರೆ. ಭಜು ಅಂತ ಅನ್ನೋ ಧಾತು ಭಕ್ತಿ ಅಂತ ಅನ್ನೋದಕ್ಕೆ. ಈ ಭಕ್ತಿ ಅಂತ ಅನ್ನೋ ಮಾತಿಗೆ ಎಟಿಮೊಲಾಜಿಕಲ್ ಮೀನಿಂಗ್, ಧಾತುವಿನ ಅರ್ಥ ಏನು ಅಂದರೆ ಪಾಲ್ಗೊಳ್ಳೋದು ಅಂತ. ನಾವು ಭಕ್ತಿ ಮಾಡ್ತೀವಿ ಅಂದರೆ ಈಶ್ವರನಲ್ಲಿ ಯಾವ ಗುಣಗಳನ್ನು ಹೇಳ್ತೀವೋ ಆ ಗುಣಗಳಿಗೆ ನಾವು ಪಾಲ್ದಾರರಾಗ್ತೀವಿ. ಇದು ಭಕ್ತಿ. ಭಕ್ತ್ಯ
ಭಕ್ತಿ ವಿಶೇಷಾತ್. ಆಮೇಲೆ ಅಭಿಮುಖ ಸನ್, ನಮ್ಮ ಕಡೆ ಅವರನ್ನು ತಿರುಗಿಸಿಕೊಂಡು ಆವರ್ಜಿತ ಈಶ್ವರ, ಆವರ್ಜಿತ ನಮ್ಮ ಕಡೆ ಅವನು ತಿರುಗುವ ಹಾಗೆ ಮಾಡಿಕೊಂಡು, ಹೇಗೆ ಕಾಯೇನ ಮನಸ ವಾಚ ಅಥವಾ ಕಾಯಿಕೇನ ವಾಚಿಕೇನ ಮಾನಸಿಕೇನ ಕರ್ಮಣ, ಬಾಯಿಂದ ಕೈಯಿಂದ ಕೈಮೈಗಳಿಂದ ಮತ್ತು ಮನಸ್ಸಿನಿಂದ ನಾವು ಏನೇನನ್ನು ಮಾಡುವುದು ಕೂಡ ಎಲ್ಲ ವೃತ್ತಿಗಳನ್ನು ಅವನ ಸುತ್ತ ನಾವು ಇಟ್ಟು ಮಾಡಿದರೆ ಇದು ಪ್ರಣಿಧಾನ, ನಾವು ನಮ್ಮನ್ನು ಅವನಲ್ಲಿ ನೆಲೆ ಮಾಡಿಕೊಂಡಾಗ ಆಗುತ್ತೆ, ನೆಲೆಗೊಳಿಸಿದಾಗ ಆಗುತ್ತೆ. ಭಕ್ತಿ ವಿಶಿಷ್ಟ ವಿಶಿಷ್ಟಂ ಉಪಾಸನಂ ಅಂದರೆ ಸರ್ವಕ್ರಿಯಾನ ತದರ್ಪಣ. ನಾವು ಏನೇನನ್ನು ಮಾಡಿದರೂ ಕೂಡ ಇದು ಅದಕ್ಕೆ ಅನುಸಂಧಾನ ಮಾಡಿಕೊಂಡು ಮಾಡೋದು ಪ್ರಣಿಧಾನ ಅಂತ ಕರೆಯುತ್ತೆ. ಅಂದರೆ ಈ ಪ್ರಣಿಧಾನದಲ್ಲಿ ಅಭಿಧ್ಯಾನಂ, ವಿಶೇಷವಾದಂತಹ ಒಂದು ಆಸಕ್ತಿ, ಇದು ಅಭಿಧ್ಯಾನಂ ಅಂದರೆ ಮುಂದೆ ಏನು ಬರುತ್ತೆ ಅಂತನ್ನೋದಕ್ಕೆ ಕುತೂಹಲವಾಗಿ ಕಾತರವಾಗಿ ನಾವು ಮನಸ್ಸನ್ನು ಒಂದು ಕಡೆ ನಿಲ್ಲಿಸ್ತೀವಲ್ಲ, ಇದು ಪ್ರಣಿಧಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗೆ ಇದು ಶೀಘ್ರವಾದ ಉಪಾಯ, ಸುಕರವಾದ ಉಪಾಯ, ನಿಷ್ಪ್ರಮಾದವಾದ ಉಪಾಯ ಅಂತ ಈ ಸೂತ್ರದಲ್ಲಿ ಏನು ಹೇಳ್ತಾ ಇದ್ದಾರೆ. ಶೀಘ್ರವಾದ ಉಪಾಯ ಬೇರೆ ಎಲ್ಲ ಈ 17-18 ಸೂತ್ರಗಳಲ್ಲಿ ಏನೇನು ಹೇಳಿದ್ವೋ ಅದಕ್ಕಿಂತ ಎಲ್ಲ ಇದು ಬೇಗ ಆಗತಕ್ಕದ್ದು. ಮನಸ್ಸು ಸಹಜವಾಗಿ ಒಂದು ಕಡೆ ನಿಲ್ಲೋದಕ್ಕೆ ಸಾಧ್ಯ. ಯಾಕಂದ್ರೆ ನಮಗೆ ಸಾಮಾನ್ಯವಾಗಿ ಮನಸ್ಸನ್ನ ನಮ್ಗೆ ಯಾವುದು ತುಂಬಾ ಇಷ್ಟವೋ ಅದರಲ್ಲಿ ಮನಸ್ಸನ್ನು ನಿಲ್ಲಿಸುವಂತಹ ಪ್ರವೃತ್ತಿ ಮನುಷ್ಯನಿಗೆ ಸಹಜವಾಗಿ ಇದೆ. ನಮ್ಮ ತಂದೆ ತಾಯಿಯಲ್ಲಿಯೋ, ಹೆಂಡತಿಯಲ್ಲಿಯೋ, ಮಕ್ಕಳಲ್ಲಿಯೋ, ದುಡ್ಡಿನಲ್ಲಿಯೋ ಯಾವುದೋ ಒಂದು ವಿಚಾರದಲ್ಲಿ ಮನಸ್ಸನ್ನು ನಿಲ್ಲಿಸ್ತಕ್ಕಂತಹ ಶಕ್ತಿ, ಮನಸ್ಸು ಪ್ರವೃತ್ತಿ ಇದೆ. ಇದೇ ಪ್ರವೃತ್ತಿಯನ್ನು ಅನುಸರಿಸಿ ಈಶ್ವರ ಅಂತೊಬ್ಬರನ್ನು ಕಲ್ಪನೆ ಮಾಡಿಕೊಂಡ್ರೂ ಕೂಡ ಅವರಲ್ಲೇ ಮನಸ್ಸೆಲ್ಲ ನಿಲ್ಲೋ ಹಾಗಿದ್ರೆ ಶೀಘ್ರ, ಇದು ಬೇಗ ಆಗತಕ್ಕಂಥ ಉಪಾಯ. ಮತ್ತು ಸುಕರ ಅಂದರೆ ಸೆಲ್ಫ್ ಸಫಿಷಿಯಂಟ್, ಬೇರೆ ಯಾವುದರ ಅಗತ್ಯವೂ ಇಲ್ಲದೇನೆ ತನ್ನಷ್ಟಕ್ಕೆ ತಾನೇ ಮಾಡಬಹುದಾದದ್ದು. ಎಲ್ಲಿ ಅಧ್ಯಯನ ಮಾಡಬೇಕಾಗಿಲ್ಲ, ಅಥವಾ ಎಲ್ಲೋ ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕಾಗಿಲ್ಲ, ಅಥವಾ ದೇಹದಲ್ಲಿ ಪ್ರಾಣಾಯಾಮಾದಿಗಳನ್ನು ನಿಲ್ಲಿಸಿ ಮಾಡಬೇಕಾಗಿಲ್ಲ. ಇದು ಸುಕರ, ಈಸಿಲಿ ಡನ್. ನೀವು ಏನೇನು ಮಾಡ್ತಾ ಇದ್ರು ಕೂಡ ಆವಾಗಲೇ ಮಾಡಬಹುದು. ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದಾಗ ಆಗಲೇ ಈಶ್ವರನಿಗೆ ಅರ್ಪಣೆ ಅಂತಂದ್ರೆ ಅದೇ ಆಯಿತು. ಆದ್ದರಿಂದ ಸುಕರ, ಈಸಿಲಿ ಡನ್. ಮತ್ತೆ ನಿಷ್ಪ್ರಮಾದ, ಇದರಲ್ಲಿ ಯಾವ ತೊಂದರೆಯೂ ಇಲ್ಲ. ಬೇರೆ ನೀವು ಆಸನ ಪ್ರಾಣಾಯಾಮಗಳಲ್ಲಿ ಸ್ವಲ್ಪ ತಪ್ಪುವುದು ಕೂಡ ದೇಹಕ್ಕೆ ತೊಂದರೆ, ಮನಸ್ಸಿಗೆ ತೊಂದರೆ, ಇಂದ್ರಿಯಗಳಿಗೆ ತೊಂದರೆ. ಇಲ್ಲಿ ನಿಷ್ಪ್ರಮಾದ, ಅಂತ ಪ್ರಮಾದಗಳು ಯಾವುದೂ ಆಗೋದು ಸಾಧ್ಯವೇ ಇಲ್ಲ. ದಿಸ್ ಫ್ರೀ ಫ್ರಮ್ ಆಲ್ ಡೇಂಜರ್ಸ್. ಆದ್ದರಿಂದ ಇದು ಶೀಘ್ರತ್ವಾತ್ ಸುಕರತ್ವಾತ್ ನಿಷ್ಪ್ರಮಾದತ್ವಾತ್ ಸರ್ವೈಹಿ ಅವಲಂಬಿ. ಎಲ್ಲರೂ ಕೂಡ ಇದನ್ನು ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ಅಂದರೆ ಹಿಂದೆ ಹೇಳಿದ್ದಕ್ಕಾದರೆ ಸ್ವಲ್ಪ ಅಧಿಕಾರ ಅಂತ ಅನ್ನೋದು ಬೇಕು. ಈ ಈಶ್ವರ ಪ್ರಣಿಧಾನ ಅಂತ ಅನ್ನೋದು ಮಾತ್ರ ಯಾರು ಬೇಕಾದರೂ ಮಾಡಬಹುದಾದದ್ದು. ಆಮೇಲೆ ಇಲ್ಲಿ ಈ ಈಶ್ವರ ಪ್ರಣಿಧಾನ ಅಂತ ನೀವು ಹೇಳಿದ್ರಲ್ಲ, ಈ ಈಶ್ವರ ಅಂತ ಅನ್ನೋನು ಯಾರು ನಿಮ್ಮ ದೃಷ್ಟಿಯಲ್ಲಿ ಯಾರು ಹೇಳಿ ಅಂದರೆ ಡಿಫೈನ್, ಆ ಈಶ್ವರನನ್ನು ಡಿಫೈನ್ ಮಾಡಿ. ಯಾಕಂದ್ರೆ ನಾವು ಯಾವ ಈಶ್ವರನನ್ನ, ನಮಗೆ ಗೊತ್ತಿರುವಂತಹ ಈಶ್ವರ ಕೈಲಾಸದಲ್ಲಿರೋನೋ, ವೈಕುಂಠದಲ್ಲಿರೋನೋ, ಅಥವಾ ಶಂಖಚಕ್ರಗಳನ್ನು ಇಟ್ಕೊಂಡಿರೋನೋ, ಯಾರೋ ಒಬ್ಬ ನಮಗೆ ಗೊತ್ತಿರುವಂತಹ ಈಶ್ವರ ಒಬ್ಬ. ನಿಮಗೆ ಅಂತಹ ಈಶ್ವರ ಬೇಕಾಗಿಲ್ಲ. ನೀವು ನಿರೀಶ್ವರವಾದಿಗಳು. ಇದನ್ನು ಸುಮ್ಮನೆ ಒಂದೇನೋ ಇದು ಆಲ್ಸೋ ರ್ಯಾನ್ ಅಂತನೋ ಹಾಗೆ ವಾ ಅಂತ ಹೇಳಿ ಒಂದು ಆಲ್ಟರ್ನೇಟಿವ್ ಅಂತ ಹೇಳ್ತಾ ಇದ್ದೀರಿ. ಇಲ್ಲಿ ನೀವು ಪ್ರಣಿಧಾನ, ನಮ್ಮಿಂದ ಪ್ರಣಿಧಾನ ಮಾಡುವುದಕ್ಕೆ ಯೋಗ್ಯರಾದಂಥ ಈಶ್ವರ ಯಾರು ನಿಮ್ಮ ದೃಷ್ಟಿಯಲ್ಲಿ? ನೀವು ಈಶ್ವರ ಅಂದರೆ ಯಾರು ಅಂದರೆ ಮುಂದಿನ 24ನೇ ಸೂತ್ರದಲ್ಲಿ ಆ ಈಶ್ವರನನ್ನು ಡಿಫೈನ್ ಮಾಡ್ತಾರೆ. ಅವರಿಗೆ ಲಕ್ಷಣ ಹೇಳ್ತಾರೆ. ಕ್ಲೇಶ ಕರ್ಮ ವಿಪಾಕಾಶಯೈರಪರಾಮೃಷ್ಟ ಪುರುಷ ವಿಶೇಷ ಈಶ್ವರ. ಈಶ್ವರ ಅಂತನ್ನೋನು ನಮ್ಮ ದೃಷ್ಟಿಯಲ್ಲಿ
ಒಬ್ಬ ಪುರುಷನೇ. ಪುರುಷ ಅಂದ್ರೆ ಏನು? ಜೀವ. ನಮ್ಮಲ್ಲಿ ಪ್ರಕೃತಿ ಪುರುಷ ಅಂದ್ರೆ ಏನು? ಜೀವ ಇದೆ, ದೇಹ ಇಂದ್ರಿಯ ಮನಸ್ಸುಗಳು ಇದೆ. ದೇಹ ಇಂದ್ರಿಯ ಮನಸ್ಸು ಮೂರು ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಆದರೆ ಈ ಪ್ರಕೃತಿ ಜಡವಾದದ್ದು. ಈ ಪ್ರಕೃತಿಯನ್ನು ನಡೆಸ್ತಕ್ಕಂಥ ಪುರುಷ ಒಬ್ಬ ಇದ್ದಲ್ಲ, ಚೇತನ, ಅವನನ್ನು ನಾವು ಪುರುಷ ಅಂತ ಕರಿತೀವಿ. ಈ ಯೋಗವಾಗಲಿ ಸಾಂಖ್ಯದಲ್ಲಿ ತಿಳುವಳಿಕೆಯಾಗಲಿ ಇರೋದು ಯಾರಿಗೆ ಅಂದರೆ ಜೀವನಿಗೆ ಇರೋದು. ತಿಳ್ಕೊಳ್ಬೇಕಾದದ್ದು ಜೀವನೇ, ಮತ್ತೆ ಸಾಧನೆ ಮಾಡಬೇಕಾದದ್ದು ಜೀವನೇ. ಆದ್ದರಿಂದ ಪುರುಷನಿಗೆ ನಾವಿದನ್ನೆಲ್ಲ ಹೇಳ್ತಾ ಇದ್ದೀವಿ. ನಮ್ಮ ದೃಷ್ಟಿಯಲ್ಲಿ ಈ ಈಶ್ವರ ಅಂತನೋನು ಪುರುಷ ವಿಶೇಷ, ಒಬ್ಬ ವಿಶಿಷ್ಟನಾದ ಪುರುಷ. ನಮ್ಮ ಜೀವದ ಹಾಗೆಯೇ ಒಂದು ಜೀವ, ಆದರೆ ನಮಗಿಂತ ವಿಲಕ್ಷಣವಾದಂಥ ಜೀವ ಒಂದು ಪುರುಷ ವಿಶೇಷ ಅಂತ ಹೇಳಿದ್ದಾರೆ. ಎ ಪಿಕ್ಯೂಲಿಯರ್ ಕೈಂಡ್ ಆಫ್ ಪುರುಷ. ಪುರುಷ ವಿಶೇಷ, ಸಾಮಾನ್ಯವಾದ ಪುರುಷ ಅಲ್ಲ ಅವನು, ಪುರುಷ ವಿಶೇಷ. ಅಂದ್ರೆ ವಿಶೇಷ ಅಂತ ನಾವು ಮಾತಿನ ಅರ್ಥ ಏನು ಅಂದ್ರೆ, ಜೀವರಲ್ಲಿ ಬದ್ಧ ಮುಕ್ತ ಅಂತ ಎರಡು ಬಗೆ. ಬದ್ಧ ಅಂತಂದ್ರೆ ಸಂಸಾರದಲ್ಲಿ ಅಂಟುಕೊಂಡು ಈ ಕಷ್ಟಗಳನ್ನು ಅನುಭವಿಸ್ತಾ ಇರೋನು ಬದ್ಧ ಜೀವ. ಸಾಧನೆ ಮಾಡಿ ಜ್ಞಾನವನ್ನು ಪಡ್ಕೊಂಡು ಈ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಿದವನು ಮುಕ್ತ. ಮುಕ್ತ ಅಂದ್ರೆ ಬಿಡುಗಡೆ ಹೊಂದಿದವನು, ಬದ್ಧ ಅಂದ್ರೆ ಕಲಿಸಿಕೊಂಡಿರುವವನು. ಈ ಜೀವರಲ್ಲಿ ಬದ್ಧ ಮುಕ್ತ ಅಂತ ಎರಡು ಬಗೆಗಳಿದೆ. ಈ ಬದ್ಧರಿಗಾಗಲಿ ಮುಕ್ತರಿಗಾಗಲಿ ಕಾಲತ್ರಯ ಸಂಬಂಧ ಅಂತ ಒಂದು ಉಂಟು. ಅಂದ್ರೇನು? ಹಿಂದೆ, ಈಗ, ಮುಂದೆ ಅಂತನ್ನೋದು ಈ ಬದ್ಧರಿಗೂ ಇದೆ. ಮುಕ್ತರಿಗೂ ಕೂಡ ಹಿಂದೆ ನಾನು ಬದ್ಧನಾಗಿದ್ದೆ, ಈಗ ಮುಕ್ತನಾಗಿದ್ದೇನೆ ಅಂತ ಅನ್ನೋದಿದೆ. ಮುಂದೆ ಬದ್ಧರಾಗುವಂತಹ ಸಂಭವ ನನಗಿಲ್ಲ. ಸೊ ಇವರಿಬ್ಬರಿಗೂ ಕೂಡ ಬದ್ಧರಾಗಲಿ ಮುಕ್ತರಾಗಲಿ, ಮುಕ್ತರಾದವರು ಯಾರು? ಮುಂಚೆ ಬದ್ಧರಾಗಿದ್ದವರು, ಈಗ ಅವರು ಮುಕ್ತರಾಗಿದ್ದಾರೆ ಅಷ್ಟೇ. ಬದ್ಧರಾದವರು ಮುಕ್ತರಾಗುವ ಸಂಭವ ಇದೆ, ಮುಕ್ತರಾಗಿಲ್ಲ, ಇನ್ನು ಬದ್ಧರಾಗಿಯೇ ಇದ್ದಾರೆ. ಬದ್ಧ ಮುಕ್ತ ಜೀವಿಗಳು ಕಾಲತ್ರಯಾನುಬಂಧಿ, ಮೂರು ಕಾಲಗಳಲ್ಲಿ ಅವರಿಗೆ ನಂಟಿದೆ. ಆದರೆ ನಾವು ಹೇಳ್ತಿರೋ ಪುರುಷ ವಿಶೇಷ ಅಂತಿದೆಯಲ್ಲ, ಇವನು ಯುಗಾದಿಯಲ್ಲೇನೆ ಇವನಿಗೆ ಮುಕ್ತಿಯನ್ನು ಸಂಪಾದನೆ ಮಾಡಿಕೊಂಡು ಬದ್ಧತ್ವ ಅಂತ ಇಲ್ಲವೇ ಇಲ್ಲ. ನ ಕದಾಚಿದವೇ ಬದ್ಧ, ಅವನು ಯಾವಾಗಲೂ ಬದ್ಧನಾಗಿಯೇ ಇಲ್ಲ. ಈ ಸಾಮಾನ್ಯವಾಗಿ ಜೀವಗಳು ಬದ್ಧರಾಗಿದ್ದು ಮುಕ್ತರಾಗುತ್ತಾರೆ. ಇವನಿಗೆ ಬಂಧ ಅಂತನ್ನುವ ಸ್ಥಿತಿಯೇ ಇರಲಿಲ್ಲ. ಇವದೇ ಇದ್ಮೇಲೆ ಮುಕ್ತ ಅಂತನ್ನುವ ಸ್ಥಿತಿ ಹೇಗೆ ಬರುತ್ತೆ? ಬಂಧನ ಅಂತ ಒಂದು ಸ್ಥಿತಿ ಇದ್ರೆ ಮುಕ್ತಿ, ಆ ಬಂಧನ ಇಲ್ಲ ಅಂತಂದ್ರೆ ಮುಕ್ತಿ ಅಂತ ಹೇಗೆ ಬರುತ್ತೆ? ಇದು ಪುರುಷ ವಿಶೇಷ. ಇವನು ಜಗತ್ತಿನ ಆದಿಯಲ್ಲಿ ಇತರ ಜೀವಿಗಳು ಜಡ ಎಲ್ಲ ಬಂದಾಗಲೇನೆ ಇವನಿಗೆ ಮುಕ್ತಿ ಅಂತ ಹೊಂದಿತ್ತು. ಅಲ್ಲಿ ಮುಂದಕ್ಕೆ ಆದಿಗುರು ಅಂತ ಹೇಳ್ತಾರೆ. ಅವನ ಆದಿಗುರು, ಅವನು ಪೂರ್ವೇಶಾಮದಿ ಗುರು ಕಾಲೇನ ಅನವಚ್ಛೇದಾತ್ ಅಂತ 26ನೇ ಸೂತ್ರದಲ್ಲಿ ಬರುತ್ತೆ. ಅದನ್ನು ಮುಂದೆ ಹೇಳೋಣ. ಇಲ್ಲಿ ಪುರುಷ ವಿಶೇಷ ಇಂಥ ಜೀವ, ಇವನನ್ನ ನಾವು ಆಶ್ರಯಿಸ್ತಕ್ಕದ್ದು. ಇವನ ಸ್ಥಿತಿ ನಮಗೆ ಬೇಕಾದದ್ದರಿಂದ ಇಂಥ ಒಂದು ಇಮ್ಯಾಜಿನ್ ಸ್ಟೇಟ್ ವೇರ್ ದೇರ್ ಇಸ್ ನೋ ಬಾಂಡೇಜ್ ಅಂಡ್ ದೇರ್ಫೋರ್ ನೋ ಟಾಕ್ ಆಫ್ ರಿಲೀಸ್, ಇಂಥ ಸ್ಥಿತಿಯನ್ನು ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ಇದನ್ನು ನಾವು ಪಡ್ಕೊಳ್ಳೋದಕ್ಕೆ ಮಾಡತಕ್ಕಂಥ ಪ್ರಯತ್ನ ಈಶ್ವರ ಪ್ರಣಿಧಾನ ಅಂತ ಅನಿಸ್ಕೊಳ್ಳುತ್ತೆ. ಇದು ಪುರುಷ ವಿಶೇಷ ಈಶ್ವರ ಅಂದ್ರೆ ಈಶ್ವರನ ಸ್ವರೂಪವನ್ನು ಹೇಳಿದರು. ಇನ್ನು ಈಶ್ವರ ಸ್ವರೂಪ ಅಂತಂದ್ರೆ ಈ ಪುರುಷ ವಿಶೇಷ. ಈ ಪುರುಷ ವಿಶೇಷನಾಗಿರೋದರ ಸ್ವಭಾವ ಏನು ಅಂದ್ರೆ ಕ್ಲೇಶ ಕರ್ಮ ವಿಪಾಕ ಆಶಯೈಹಿ ಅಪರಾಮೃಷ್ಟ. ಅಪರಾಮೃಷ್ಟ ಅಂತ ನಾವು ಮಾತಿ ಅನ್ಟಚ್ಡ್, ಸಂಸ್ಪೃಷ್ಟ ಅಂದ್ರೆ ಅದರ ಸಂಬಂಧವೇ ಇಲ್ಲದೆ ಇರೋನು, ಅದರ ನಂಟು ಒಂದು ಸ್ವಲ್ಪವೂ ಇಲ್ಲದೆ ಇರೋನು, ಅನ್ಟಚ್ಡ್. ಅಪರಾಮೃಷ್ಟ ಯಾತ್ರಿಂದ ಅಂದ್ರೆ ಕ್ಲೇಶ ಕರ್ಮ ವಿಪಾಕ ಆಶಯೈಹಿ ಅಪರಾಮೃಷ್ಟ. ನಮಗಿರತಕ್ಕಂಥ ಯಾವ್ಯಾವ ಬಂಧನಗಳಿದೆಯೋ ಆ ಬಂಧನಗಳನ್ನು ಯಾವಾಗಲೂ ಏನಿಲ್ಲ. ಅಂದ್ರೆ ಅವನಿಗೆ ಜಗತ್ತಿನಿಂದ ಯಾವಾಗಲೂ ಬೇರೆಯೇ, ಸಂಸಾರದಿಂದ ಅವನು ಯಾವಾಗಲೂ ಬೇರೆಯೇ ಆಗಿದ್ದ.
ಕ್ಲೇಶ. ಈ ಕ್ಲೇಶ ಅಂತನ್ನೋ ಮಾತಿಗೆ ನಮ್ಮನ್ನು ಯಾವುದು ಕಷ್ಟದಲ್ಲಿ ಸಿಕ್ಕಾಕ್ಸುತ್ತೋ ಅದು ಕ್ಲೇಶ. ಕ್ಲಿಶ್ಯಂತಿ ಇತಿ ಕ್ಲೇಶ. ಕ್ಲಿಶ್ ಅಂತನ್ನೋ ಮಾತಿಗೆ ಕಷ್ಟದಲ್ಲಿ ಸಿಕ್ಕಾಕೋದು. ಈ ಕ್ಲೇಶ ಅಂದ್ರೆ ಅದು ಹಿಂಡ್ರೆನ್ಸ್, ಅಫ್ಲಿಕ್ಷನ್. ಈ ನಮ್ಮನ್ನು ಮುಂದೆ ಹೋಗೋದಕ್ಕೆ ಬಿಡದೆ ಯಾವುದು ಕಟ್ಟು ಹಾಕಿ ನಿಲ್ಲಿಸುತ್ತೋ ಅದು ಕ್ಲೇಶ. ಈ ಕ್ಲೇಶ ಅಂತಂದ್ರೆ ಏನು? ಯೋಗದಲ್ಲಿ ಏನು ಕ್ಲೇಶ ಅಂದ್ರೆ ಹಿಂದೆ ಹೇಳಿದ ಹಾಗೆ ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ ಇತಿ ಕ್ಲೇಶಾಃ ಪಂಚದಯ್ಯಃ.